ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬರದೆ ವಿದೇಶದಲ್ಲೇ ಉಳಿದಿದ್ದಾನೆ ಈ ಕಾಮಾಂಧ. ನಿನ್ನೆ ಟಿಕೆಟ್ ಬುಕ್ ಆಗಿತ್ತು, ಬೆಂಗಳೂರಿಗೆ ವಾಪಸ್ ಆಗ್ತಾನೆ ಅನ್ನುವಂತ ಮಾತುಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೆದವು. ಮಧ್ಯರಾತ್ರಿ ಬೆಂಗಳೂರಿಗೆ ಬಂದಿಳಿತಾನೆ ಅನ್ನುವಂತ ನಿರೀಕ್ಷೆ ಹುಸಿಯಾಗಿದೆ. ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಪ್ರಜ್ವಲ್. ಎಸ್ಐಟಿ ಹುಡುಕಾಟ ನಡೆಸ್ತಾ ಇದೆ. ಪರಾರಿಯಾಗಿ 19 ದಿನ ಆಯ್ತು, ಇನ್ನೂ ಕೂಡ ವಾಪಸ್ ಆಗಿಲ್ಲ ಪ್ರಜ್ವಲ್. ಕುತೂಹಲ ಕೇಳಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ಕಿಂಗ್ ವಿಚಾರ. ಯಾಕಂದ್ರೆ 6 ಬಾರಿ ಟಿಕೆಟ್ ಬುಕ್ ಆಗಿದೆ. ಆ ನಂತರ ಹಿಂದೆ ಕ್ಯಾನ್ಸಲ್ ಆಗಿತ್ತು, ನಿನ್ನೆ ಕ್ಯಾನ್ಸಲ್ ಕೂಡ ಆಗಿಲ್ಲ. ಖಾಲಿ ಸೀಟ್ ವಾಪಸ್ ಬಂದಿದೆ. LH ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಆಗಿ ಮತ್ತೆ ಕ್ಯಾನ್ಸಲ್ ಆಯ್ತಾ? ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ SIT ಅಧಿಕಾರಿಗಳು ಕಾದು ಕೂತಿದ್ದಾರೆ. ಹಿಂದೆ ಬರ್ತಾನೆ ಅಂತ ನಿನ್ನೆ SIT ಕಾದಿತ್ತು. ಆದ್ರೆ SITಗೆ ಒಂದು ರೀತಿ ಶಾಕ್. ವಿದೇಶದಲ್ಲೇ ಕೂತು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾನೆ ಪ್ರಜ್ವಲ್. ರಾತ್ರಿ ಇಡೀ ಕಾದು ಕಾದು ಬರಿಗೈಲಿ SIT ವಾಪಸ್ ಆಗಿದ್ದಾರೆ. 5 ಬಾರಿ ಲುಫ್ತಾನ್ಸಾ ಏರ್ಲೈನ್ಸ್ ನ ಟಿಕೆಟ್ ಬುಕ್ ಆಗಿರೋದು. ಈ ಹಿಂದೆ ಕ್ಯಾನ್ಸಲ್ ಆದ್ರೂ ಮಾಡಿಸಿದ್ರು, ಕೊನೆ ಕ್ಷಣದಲ್ಲಿ ಅಲ್ಲದೆ ಇದ್ರು, ಮೊದಲೇ ಕ್ಯಾನ್ಸಲ್ ಆದ್ರೂ ಮಾಡಿಸಿದ್ರು. ಆದ್ರೆ ನಿನ್ನೆ ಟಿಕೆಟ್ ಅಂತೂ ಕ್ಯಾನ್ಸಲ್ ಕೂಡ ಮಾಡಿರಲಿಲ್ಲ. ಹಾಗಾಗಿ ಬರ್ತಾರೆ ಅನ್ನುವಂತ ಸಾಕಷ್ಟು ನಿರೀಕ್ಷೆಗಳಿದ್ವು, ಅದೆಲ್ಲವೂ ಕೂಡ ಹುಸಿಯಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಟ್ಟು 6 ಬಾರಿ ಟಿಕೆಟ್ ಬುಕ್ ಮಾಡಿದ್ದಾನೆ. 6 ಬಾರಿಯೂ ಕೂಡ ಬರದೆ ನಿನ್ನೆ ಖಾಲಿ ಸೀಟ್ ಬಂದಿರೋದು. ಈ ಹಿಂದೆ ಕ್ಯಾನ್ಸಲ್ ಆದ್ರೂ ಆಗಿತ್ತು. ಒಟ್ಟಾರೆಯಾಗಿ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾನ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ದೀಪಾ. ನಿಜ, ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಕೂತ್ಕೊಂಡೇ ಒಂದಿಷ್ಟು ಆಟಗಳನ್ನು ಆಡ್ತಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್. ಯಾಕಂದ್ರೆ 5-6 ಬಾರಿ ಟಿಕೆಟ್ಗಳನ್ನ ಬುಕ್ ಮಾಡುವಂತಹದ್ದು, ಕ್ಯಾನ್ಸಲ್ ಮಾಡುವಂತಹ ಕೆಲಸ ಆಗ್ತಿದೆ. ನಿನ್ನೆ ತಡರಾತ್ರಿ 12:12ವರೆಗೆ ಅವರು ಬಂದು ಇಳಿಬೇಕಿತ್ತು ಬೆಂಗಳೂರಿಗೆ. ಆದರೆ ನಿನ್ನೆಯೂ ಕೂಡ ಬಂದಿಲ್ಲ. ಖಾಲಿ ಅಂದರೆ ಅವರ ಒಂದು ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿಲ್ಲ. ಅಂದರೆ ಅದು ಖಾಲಿ ಸೀಟ್ ಅನ್ನುವಂತಹ ನಿಟ್ಟಿನಲ್ಲಿ, ಅಂದರೆ ಆ ರೀತಿ ಲೆಕ್ಕಾಚಾರದಲ್ಲಿ ಫ್ಲೈಟ್ ಅಲ್ಲಿಂದ ಬಂದಿದೆ. ಆದರೆ ಯಾಕೆ SIT ಅಧಿಕಾರಿಗಳು ಇದು ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದರೆ ಇಲ್ಲಿಯವರೆಗೆ ಸುಮಾರು 3 ನಾರ್ಮಲ್ ನೋಟಿಸನ್ನು ಕೊಡಲಾಗಿದೆ, ಲುಕ್ಔಟ್ ನೋಟಿಸನ್ನು ಕೊಡಲಾಗಿದೆ. ಆದರೂ ಕೂಡ ಬರ್ತಿಲ್ಲ. ಏನು SIT ಅಧಿಕಾರಿಗಳಷ್ಟೇ ಅಲ್ಲ, ಅವರ ಕುಟುಂಬದವರು ಕೂಡ ಜಾತಕ ಪಕ್ಷಿಯಂತೆ ಕಾಯ್ತಾ ಇರೋದಂತೂ ಸತ್ಯ. ಯಾಕಂದರೆ ತಂದೆ ಅರೆಸ್ಟ್ ಆಗಿ ಬಂಧನಕ್ಕೊಳಗಾದ್ರು, ಬಂಧನದಿಂದ ಹೊರಗೆ ಬಂದರು, ಇನ್ನಾದರೂ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹದ್ದಿತ್ತು. ಆದರೆ ಇಲ್ಲಿಯ ತನಕ ಅವರ ಸುಳಿವೇ ಇಲ್ಲ. ವಿದೇಶದಲ್ಲಿ ಜರ್ಮನಿಯಲ್ಲಿದ್ದಾರೆ ಅನ್ನುವಂತಹದ್ದಿದೆ, ಆದರೆ ಎಲ್ಲಿದ್ದಾರೆ ಅನ್ನುವಂತಹದ್ದು ಕೂಡ ಗೊತ್ತಿಲ್ಲ. ಮತ್ತೊಂದು ಮೂಲಗಳ ಪ್ರಕಾರ ದುಬೈಗೆ ಹಾರಿದ್ದಾರೆ ಅನ್ನುವಂಥದ್ದಿದೆ, ಅದು ಕೂಡ ಕನ್ಫರ್ಮ್ ಇಲ್ಲ. ಆದರೆ ಟಿಕೆಟ್ ಮಾತ್ರ ಜರ್ಮನಿಯಿಂದ ಏನು ಬೆಂಗಳೂರಿಗೆ ಬುಕ್ ಆಗ್ತಾ ಇದೆ. ಆದರೆ ಅದು ಕ್ಯಾನ್ಸಲ್ ಆಗುವಂತಹ ಕೆಲಸ ಆಗ್ತಿದೆ. ಹಾಗಾದರೆ ಸರ್ಕಾರ ಯಾಕೆ ಸುಮ್ಮನಿದೆ ಅನ್ನುವಂತಹದ್ದು. ಜೊತೆಗೆ SIT ಅಧಿಕಾರಿಗಳು ನಾವು ಆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಆ ಸಂಪರ್ಕದ ವಿವರಣೆ ಆಗಲಿ, ಏನಾಯಿತು ಪ್ರೋಗ್ರೆಸ್ ಅನ್ನುವಂಥದ್ದಾಗಲಿ ಯಾವುದು ಕೂಡ ಗೊತ್ತಾಗ್ತಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಇಂತಹದ್ದೊಂದು ಪ್ರಶ್ನೆ ಕಾಡುತ್ತೆ. ಸರ್ಕಾರವೇ ಏನಾದರೂ ಸಹಕಾರ ಕೊಡ್ತಿದೆಯಾ, ಅಥವಾ SIT ಅಧಿಕಾರಿಗಳು ತನಿಖೆಯನ್ನು ಮೊದಲು ಯಾವ ರೀತಿಯಾಗಿ ಚುರುಕುಗೊಳಿಸಿದ್ರು ಅದನ್ನು ಈಗ ಸ್ಲೋ ಮಾಡಿದ್ದಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಪ್ರಜ್ವಲ್ ರೇವಣ್ಣ ಇನ್ನೂ ಒಂದು ಮೂಲಗಳ ಪ್ರಕಾರ ಅವರು ಫಲಿತಾಂಶ ಬಂದ ಬಳಿಕ, ಅಂದರೆ ಮುಂದಿನ ತಿಂಗಳು 4ನೇ ತಾರೀಕಿನ ಬಳಿಕ ಬರ್ತಾರೆ ಅನ್ನುವಂತಹದ್ದು ಕೂಡ ಇದೆ. ಹಾಗಾಗಿ ಕಾದು ನೋಡಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ, ಅಥವಾ SIT ಅಧಿಕಾರಿಗಳೇ ಅಲ್ಲಿಂದ ಅವರನ್ನ ಕರೆಸ್ಕೊಳ್ತಾರ ಅನ್ನುವಂಥದ್ದು. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.